ನಮಸ್ಕಾರ. ನಾನು ಸ್ವತಂತ್ರ ಕುಮಾರ್, ಆಟೋಡೆಸ್ಕ್ ಇಂಡಿಯಾ ಕಮ್ಯುನಿಟಿ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ಇಂದಿನ ವಿಡಿಯೋನಲ್ಲಿ ನಾವು ಆಟೋಡೆಸ್ಕ್ ಸಂಸ್ಥೆಯ ಮತ್ತು ಆಟೋಕ್ಯಾಡ್ ಸಾಫ್ಟ್ವೇರ್ನ ಕುರಿತು ಕಿರುಪರಿಚಯವನ್ನು ಮಾಡಿಕೊಂಡಿರುತ್ತೇವೆ. ಈಗಿನ ವಿಡಿಯೋದಲ್ಲಿ ಆಟೋಕ್ಯಾಡ್ 2016 ಈ ಸಾಫ್ಟ್ವೇರಿನ ಕುರಿತು ಸ್ಕ್ರೀನ್ ಪರಿಚಯವನ್ನು ಮಾಡಿಕೊಳ್ಳೋಣ. ಅಂದರೆ ಆಟೋಕ್ಯಾಡ್ 2016ರ ವರ್ಕಿಂಗ್ ಪರಿಸರವನ್ನು ಅರ್ಥ ಮಾಡಿಕೊಳ್ಳೋಣ. ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ನಮ್ಮ ಕಂಪ್ಯೂಟರ್ನ ಎಡತುದಿಯನ್ನು ಮೇಲ್ಭಾಗದಲ್ಲಿ ಗಮನಿಸಿದರೆ ಒಂದು ರೆಡ್ ಸಿಂಬಲ್ ನಮಗೆ ಕಾಣಲ್ಪಡುತ್ತದೆ. ಇದು ಆಟೋಡೆಸ್ಕ್ ಸಂಸ್ಥೆಯ ಆಟೋಕ್ಯಾಡ್ನ ಚಿಹ್ನೆ ಆಗಿರುತ್ತದೆ. ಇದಕ್ಕೆ ನಾವು ಅಪ್ಲಿಕೇಶನ್ ಮೆನು ಎಂದು ಕರೆಯುತ್ತೇವೆ. ಹಾಗೆ ಬಲಗಡೆ ಸರಿದರೆ ನಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ದೊರೆಯುತ್ತದೆ. ಇದರಲ್ಲಿ ನಾವು ನಮಗೆ ಬೇಕಾದ ಕಮಾಂಡನ್ನು, ಅಂದರೆ ಪದೇ ಪದೇ ಬಳಸುವಂತಹ ಕಮಾಂಡನ್ನು ಇಲ್ಲಿ ಸೇರಿಸಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ಉದಾಹರಣೆಗೆ ಈಗ ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅನ್ನು ಗಮನಿಸಿದರೆ ಇಲ್ಲಿ ನಮಗೆ ಅಂಡು ಕಮಾಂಡ್ ಇಲ್ಲ. ಪ್ರತಿಯೊಂದು ಐಕಾನ್ ಮೇಲೂ ಸ್ವಲ್ಪ ಹೊತ್ತು ಫ್ರಾಕ್ಷನ್ ಆಫ್ ಸೆಕೆಂಡ್ಗಳು ವೆಯ್ಟ್ ಮಾಡಿದರೆ ನಮಗೆ ಆ ಐಕಾನ್ ಕುರಿತು ಅದರ ಹೆಸರನ್ನು ಅದು ಬಿಂಬಿಸುತ್ತದೆ. ಇಲ್ಲಿ ರೀಡು ಮಾತ್ರ ನಮಗೆ ದೊರೆಯುತ್ತಿದೆ. ಅಂಡು ಕಮಾಂಡನ್ನು ನಾವು ಸೇರಿಸಬೇಕಾದಲ್ಲಿ ಕೊನೆಯಲ್ಲಿ ನಮಗೆ ಒಂದು ಆರೋ ಸಿಗುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಲ್ಲಿ ದೊರೆಯಬಹುದಾದಂಥ ಕಮಾಂಡ್ಗಳನ್ನು ನಾವು ನೋಡಬಹುದು. ಇಲ್ಲಿ ನಮಗೆ ಬೇಕಾಗಿರುವುದು ಅಂಡು ಕಮಾಂಡ್ ಆಗಿರುವುದರಿಂದ ಉದಾಹರಣೆಗೆ ಹೇಳುವುದಾದರೆ ಅಂಡು ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈಗ ನಮಗೆ ಅಂಡು ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ದೊರೆಯುತ್ತದೆ. ಹಾಗೆ ಬಲ ಭಾಗಕ್ಕೆ ಸರಿದರೆ ನಮಗೆ ಕಂಪನಿ ಹೆಸರು ಮತ್ತು ಸಾಫ್ಟ್ವೇರ್ ಹೆಸರು, ಹಾಗೆ ಸಾಫ್ಟ್ವೇರ್ನ ವರ್ಷನ್ನು ಮತ್ತು ನಮ್ಮ ಡ್ರಾಯಿಂಗ್ ಫೈಲ್ ಹೆಸರು ಕೂಡ ನಮಗೆ ದೊರೆಯುತ್ತದೆ. ಹಾಗೆ ಬಲಭಾಗಕ್ಕೆ ಸರಿದರೆ ಇಲ್ಲಿ ನಾವು ನಮಗೆ ಬೇಕಾದ ಸಹಾಯವನ್ನು, ಹೆಲ್ಪನ್ನು, ಇಂಟರ್ನೆಟ್ ಇದ್ದಲ್ಲಿ ಸೂಕ್ತ ಸಹಾಯವನ್ನು, ನಮ್ಮ ಆಜ್ಞೆಗಳ ಕುರಿತು ನಮಗೆ ಇಷ್ಟವಿರುವ ಟಾಪಿಕ್ಸ್ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ಕೆಳಗಡೆ ಸಾಗಿದರೆ ನಮಗೆ ಕೆಲವೊಂದಷ್ಟು ಮೆನುಗಳು ದೊರೆಯುತ್ತವೆ. ಇವುಗಳನ್ನು ನಾವು ರಿಬ್ಬನ್ ಮೆನೂಸ್ ಎಂದು ಗುರುತಿಸುತ್ತೇವೆ. ಇಲ್ಲಿ ಪ್ರತಿಯೊಂದು ರಿಬ್ಬನ್ನಲ್ಲೂ ನಮಗೆ ಅದರದೇ ಆದ ಪ್ಯಾಲೆಟ್ಗಳು ದೊರೆಯುತ್ತವೆ. ಉದಾಹರಣೆಗೆ ಡ್ರಾ ಪ್ಯಾಲೆಟ್, ಮಾಡಿಫೈ ಪ್ಯಾಲೆಟ್, ಅನೋಟೇಷನ್ ಪ್ಯಾಲೆಟ್ ಮುಂತಾದವುಗಳು. ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ಡ್ರಾ ಪ್ಯಾಲೆಟ್ನಲ್ಲಿ ನಾವು ನಮ್ಮ ಡ್ರಾಯಿಂಗ್ ಮಾಡಲು ನಮಗೆ ಬೇಕಾದಂಥ ಆಜ್ಞೆಗಳು ದೊರೆಯುತ್ತವೆ. ನಮಗೆ ಬೇಕಾದಂಥ ಆಜ್ಞೆಗಳನ್ನು ಉಪಯೋಗಿಸಿಕೊಂಡು ನಾವು ಡ್ರಾಯಿಂಗನ್ನು ಮಾಡಲು ಡ್ರಾ ಪ್ಯಾನಲನ್ನು ಉಪಯೋಗಿಸಬಹುದು. ಹಾಗೆ ಕೆಳಕ್ಕೆ ಸರಿದರೆ ನಮಗೆ ಡ್ರಾಯಿಂಗ್ ಫೈಲ್ ನೇಮ್ಗಳು ಕಾಣಿಸುತ್ತವೆ. ಇವುಗಳನ್ನು ನಾವು ಫೈಲ್ ಟ್ಯಾಬ್ಸ್ ಎಂದು ಗುರುತಿಸುತ್ತೇವೆ. ಇದರ ಬಗ್ಗೆ ವಿಸ್ತಾರವಾಗಿ ಮುಂದಿನ ವಿಡಿಯೋನಲ್ಲಿ ನಾವು ತಿಳಿಯೋಣ. ಹಾಗೆ ಫೈಲ್ ಟ್ಯಾಬ್ ಕೆಳಗಡೆ ನಮಗೆ ವರ್ಕಿಂಗ್ ಸ್ಪೇಸ್ ದೊರೆಯುತ್ತದೆ. ಇದರಲ್ಲಿ ನಾವು ಎಕ್ಸ್ ಮತ್ತು ವೈ ಆಕ್ಸಿಸ್ ಅನ್ನು ಗುರುತಿಸಬಹುದು. ಇದು UCS ಎಂದು ಕರೆಯಲ್ಪಡುತ್ತದೆ. ನಮ್ಮ ಕೋಆರ್ಡಿನೇಟ್ ಸಿಸ್ಟಮ್ಸ್ನ ಮೂಲವನ್ನು ಇದರಲ್ಲಿ ನಾವು ಗುರುತಿಸಬಹುದು. ಹಾಗೆ ಕೆಳಕ್ಕೆ ಬಂದರೆ ನಮಗೆ ಕಮಾಂಡ್ ಲೈನ್ ಸಿಗುತ್ತದೆ. ಇಲ್ಲಿ ನಾವು ನಮಗೆ ಬೇಕಾದ ಕಮಾಂಡನ್ನು ಟೈಪ್ ಮಾಡಿ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬಹುದು. ಉದಾಹರಣೆಗೆ ನಮಗೆ ಲೈನ್ ಬೇಕಿದ್ದಲ್ಲಿ
ಲೈನ್ ಅಂತ ಟೈಪ್ ಮಾಡಿದರೆ ನಮಗೆ ಲೈನ್ ಬಗ್ಗೆ ಅದು ಮುಂದೆ ತಿಳಿಸಿಕೊಡುತ್ತದೆ. ಲೈನ್ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂದರೆ ಮೊದಲನೇ ಪಾಯಿಂಟನ್ನು ಕ್ಲಿಕ್ ಮಾಡಿ ಮತ್ತೆ ಆ ಲೈನಿನ ಕೊನೆಯ ಪಾಯಿಂಟನ್ನು ಕ್ಲಿಕ್ ಮಾಡಲು ಸೂಚನೆ ಕೊಡುತ್ತದೆ. ಹೀಗೆ ನಾವು ಆ ಕಮಾಂಡ್ ಲೈನನ್ನು ಬಳಸಿಕೊಂಡು ನಮಗೆ ಬೇಕಾದ ಕಮಾಂಡ್ಗಳನ್ನು ಎಕ್ಸಿಕ್ಯೂಟ್ ಮಾಡಬಹುದು. ಹಾಗೆ ಅದರ ಮೇಲೆ ಕಮಾಂಡ್ ವಿಂಡೋ ಇದೆ. ಇಲ್ಲಿ ನಮಗೆ ಡ್ರಾಯಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾವು ಏನೆಲ್ಲ ಆಜ್ಞೆಗಳನ್ನು ಅಥವಾ ಕಮಾಂಡ್ಸ್ಗಳನ್ನು ಕೊಟ್ಟಿರುತ್ತೇವೋ ಅದನ್ನು ನಾವು ಈ ಕಮಾಂಡ್ ವಿಂಡೋನಲ್ಲಿ ಗುರುತಿಸಬಹುದು. ಇವಿಷ್ಟು ನಮ್ಮ ಆಟೋಕ್ಯಾಡ್ 2016ರ ವರ್ಕ್ ಮಾಡುವ ಪರಿಸರದ ಕುರಿತು ಮಾಹಿತಿ. ಮುಂದಿನ ವಿಡಿಯೋನಲ್ಲಿ ಆಟೋಕ್ಯಾಡ್ ಕಮಾಂಡ್ಸ್ಗಳ ಕುರಿತು ವಿವರವಾದ ಮಾಹಿತಿಯನ್ನು ತಿಳಿಯೋಣ. ವಂದನೆಗಳು.